ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಪ್ರನು ಲಾಗ್ಸ್. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದು ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನನಗೆ ಕಬಾಬ್ ತಿನ್ನಬೇಕು ಅನಿಸಿತ್ತು. ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ಗೆ ಹೇಳಿದೆ, ನನ್ನ ಬೇಬಿ ಬರ್ತಾನೆ ಚಿಕನ್ ತೊಗೊಂಡು ಬಂದು ಅವರೇ ಕಬಾಬ್ ಮಾಡ್ಕೊಡ್ತೀನಿ ಅಂತ ಹೇಳಿ ಅವರೇ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದಾರೆ. ನಾನು ಪೂಜೆ ಮಾಡೋಣ ಅಂತೇಳಿ ಕೈಕಾಲು ಮುಖ ತೊಳ್ಕೊಂಡು ಇವಾಗ ಫ್ರೆಶ್ ಅಪ್ ಆಗ್ತಾ ಇದ್ದೀನಿ. ಅವ್ರು ಕಬಾಬ್ಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಚಿಕನ್ಗೆ ಅವರು ಫಸ್ಟು ಸ್ವಲ್ಪ ಖಾರದ ಪುಡಿ, ಉಪ್ಪು ಹಾಕ್ಕೊಂಡು ಅದೇ ರೀತಿ ತೇಜು ಕಬಾಬ್ ಪೌಡರ್ನ ಯೂಸ್ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದ್ರ ಜೊತೆಗೆ ಒಂದು ಮೊಟ್ಟೆನ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಕಬಾಬ್ನ ಮ್ಯಾರಿನೇಟ್ ಮಾಡೋಕ್ಕಿಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಾನು ಅಷ್ಟೆಲ್ಲ ಅವ್ರು ಮಾಡ್ಕೊಳ್ಳಿ ಅಷ್ಟರಲ್ಲಿ ಪೂಜೆ ಮುಗಿಸ್ಬಿಡೋಣ ಅಂದ್ಬಿಟ್ಟು ಎಲ್ಲ ಕಸ ಗುಡಿಸ್ಬಿಟ್ಟು ನಾನು ಪೂಜೆಗೆ ಇಲ್ಲಿ ದೀಪ ಹಾಕ್ತಾ ಇದ್ದೀನಿ, ದೇವ್ರ ದೀಪನ. ನಮ್ಮಮ್ಮ ಇಲ್ಲಿ ಇವತ್ತು ಸಂತೆಯಿಂದ ತಂದಿರೋ ಕಡಲೆ ಬೀಜ ಶೇಂಗಾನ ಬೇಯಿಸಿದ್ರು. ಅದಕ್ಕೋಸ್ಕರ ತಿನ್ನೋಣ ಅಂತೇಳಿ ನಾನು ನಮ್ಮ ಅಮ್ಮನ ಜೊತೆ ಹೋಗಿ ಜಾಯ್ನ್ ಆಗ್ತಾ ಇದ್ದೀನಿ. ಬೇಯಿಸಿರೋ ಶೇಂಗಾ ಬೀಜ ತುಂಬಾ ಚೆನ್ನಾಗಿರುತ್ತೆ, ಶೇಂಗದ ಕಾಯಿ. ಸೊ ಅವ್ರು ನಮ್ಮ ಮನೆಯವ್ರು ಏನು ನನ್ನ ಬೇಬಿ ಕಬಾಬ್ಗಂತ ಕಲಸಿಟ್ಟಿದ್ರು, ಅದು ಎಲ್ಲ ಚೆನ್ನಾಗಿ ಮ್ಯಾರಿನೇಟ್ ಆಗಿ ನೆನ್ಕೊಂಡಿತ್ತು. ನಮ್ಮಮ್ಮ ಕುಕ್ಕಿಂಗ್ ಸ್ಟಾರ್ಟ್ ಮಾಡಿದ್ರು. ಅದೇ ರೀತಿ ಅಡುಗೆ ಎಲ್ಲ ಮಾಡಿಬಿಟ್ಟು ಅವರೇ ಕಬಾಬ್ನ ಫ್ರೈ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮಮ್ಮ ಇರೋವರೆಗೂ ನಾನಂತೂ ಫುಲ್ ಫ್ರೀ ಅಂತಲೇ ಹೇಳ್ಬೋದು. ಅವ್ರು ನನಗೇನು ಕೆಲಸ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ನಾನು ಫುಲ್ ಆರಾಮಾಗಿದ್ದೆ, ರೆಸ್ಟಲ್ಲಿ ಇರೋವರೆಗೂ ನಮ್ಮಮ್ಮನೇ ಎಲ್ಲ ಅಡುಗೆ ಮಾಡಿಕೊಡ್ತಾಯಿದ್ರು ನನಗೆ. ಸೊ ಇವಾಗ ಮಾರ್ನಿಂಗ್ ನಾನು ಫ್ರೆಶ್ ಅಪ್ ಆಗಿದ್ದೆ. ಸೊ ನಮ್ಮಮ್ಮಂಗೆ ನಾನು ಹೇಳ್ತಾ ಇದ್ದೆ ಈರುಳ್ಳಿ ದೋಸೆ ತಿನ್ಬೇಕು ಅನ್ನಿಸ್ತಾ ಇದೆ ಅಂತ ಹೇಳಿ. ಈರುಳ್ಳಿ ದೋಸೆ ಕಾನ್ಸೆಪ್ಟ್ ಹೋಗ್ಬಿಟ್ಟು ನೆಕ್ಸ್ಟ್ ನನಗೆ ಮೊಟ್ಟೆ ದೋಸೆ ಮಾಡ್ಕೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದೆ. ಸೊ ಅಮ್ಮಂಗೆ ಹೇಳಿದೆ, ಅಮ್ಮ ದೋಸೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ದೋಸೆ ಇಟ್ಟಿತ್ತು ಸ್ವಲ್ಪ, ಅದನ್ನೇ ಇಲ್ಲಿ ಒಂದು ತೆಳ್ಳು ಕಲಿಸ್ಕೊಂಡ್ಬಿಟ್ಟು ಹಿಟ್ಟನ್ನ ಈ ರೀತಿಯಾಗಿ ತೆಳ್ಳಗೆ ಹಾಕ್ತಾಯಿದ್ದಾರೆ. ಯಾಕಂತ ಹೇಳಿದ್ರೆ ಇದ್ರ ಮೇಲ್ಗಡೆ ನಾನು ಮತ್ತು ಆನಿಯನ್ ಮತ್ತು ಮೊಟ್ಟೆ ಎಲ್ಲ ಹಾಕೋದ್ರಿಂದ ಹಿಟ್ಟು ದಪ್ಪ ಮಾಮೂಲಿ ದೋಸೆ ಥರ ಹಾಕಿದ್ರೆ ಎಲ್ಲ ಕೂಡ ಬೇಯಲ್ಲ ಚೆನ್ನಾಗಿ ಅಂತ ಹೇಳಿ ತೆಳ್ಳಗೆ ಮಾಡ್ಕೊಂಡಿದ್ದೆ. ಇಲ್ಲಿ ಅವರು ದೋಸೆನ ಹಾಕಿದ ನಂತರ ಅದ್ರ ಮೇಲ್ಗಡೆ ಸ್ವಲ್ಪ ಚಾಪ್ಸ್ ಮಾಡ್ಕೊಂಡು ಈರುಳ್ಳಿ ಮತ್ತು ಕರಿಬೇವು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದಾರೆ. ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಖಾರನೂ ಕೂಡ ಸೇರಿಸ್ತಾ ಇದ್ದಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಈ ರೀತಿಯಾಗಿ ಮಾಡ್ಕೊಂಡು ತಿನ್ನೋದ್ರಿಂದ ಒಳ್ಳೆ ಪ್ರೋಟೀನ್ ಕೂಡ ಸಿಗುತ್ತೆ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಬ್ರೇಕ್ಫಾಸ್ಟ್ಗಾದ್ರು ಮಾಡ್ಬೋದು, ಈವ್ನಿಂಗ್ ಸ್ನ್ಯಾಕ್ಸ್ಗಾದರೂ ಮಾಡ್ಬೋದು. ಇಲ್ಲಿಯ ದೋಸೆ ಎಲ್ಲ ಒಂದು ಸ್ವಲ್ಪ ಬೇಯೋದಕ್ಕೆ ಸ್ಟಾರ್ಟ್ ಆದ ನಂತರ ಒಂದು ಮೊಟ್ಟೆ ತೊಗೊಂಡು ಈ ರೀತಿಯಾಗಿ ಬೌಲ್ಗೆ ಹೊಡೆದಾಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಅದ್ರ ದೋಸೆ ಮೇಲ್ಗಡೆ ಈಗ ಹಾಕ್ತಾ ಇದ್ದಾರೆ ನೋಡಿ. ಈ ರೀತಿಯಾಗಿ ದೋಸೆ ಮೇಲ್ಗಡೆ ಹಾಕೋಬೋದು ಮೊಟ್ಟೆನ, ಚೆನ್ನಾಗಿರುತ್ತೆ. ನಾನು ಮೊಟ್ಟೆನೂ ತಿಂದಂಗೆ ಆಗಬೇಕು, ದೋಸೆನೂ ತಿಂದಂಗೆ ಆಗಬೇಕು, 2 in 1 ಅಂತೇಳಿ ಈ ರೀತಿಯಾಗಿ ಮಾಡಿಸ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಇದು. ನಾನು ಕೂಡ ಮಾಡ್ತಾ ಇರ್ತೀನಿ ಈವ್ನಿಂಗ್ ಟೈಮು. ಇವತ್ತು ನಾನು ಮಾರ್ನಿಂಗೇ ಮಾಡಿಸ್ಕೊಂಡೆ ಇದನ್ನು ತಿನ್ನೋಣ ಅಂತ ಹೇಳಿ. ನಮ್ಮಮ್ಮ ಮಾಡಿಕೊಡ್ತಾ ಇದ್ದಾರೆ ಇವತ್ತು. ಇವಾಗ ನೋಡ್ತಾ ಇರ್ಬೋದು ಎಲ್ಲ ಒಂದು ಸೈಡ್ ಚೆನ್ನಾಗಿ ಬೇಯ್ತಾ ಇದೆ. ಅದೆಲ್ಲ ಬೇಯ್ತಾ ಇದೆ ಅನ್ನುವಾಗ ಒಂದು ರೌಂಡು ದೋಸೆ ಸುತ್ತ ನಾವು ಮತ್ತು ದೋಸೆಗೆ ಸ್ವಲ್ಪ ತುಪ್ಪನಾದರೂ ಅಥವಾ ಎಣ್ಣೆನಾದರೂ ಸೇರಿಸ್ಬೋದು. ಇಲ್ಲಿ ನಮ್ಮಮ್ಮ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದಾರೆ. ನಾನು ಚೀಸ್ ಇತ್ತು ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಚೀಸ್ನೂ ಕೂಡ ಮೇಲ್ಗಡೆ ಹಾಕ್ತಾ ಇದ್ದೀನಿ. ಇದ್ದರೆ ಹಾಕ್ಬೋದು, ಇಲ್ಲ ಅಂತ ಹೇಳಿದ್ರೆ ಇಲ್ಲ. ಬಟ್ ನಾನು ಚೀಸ್ ತಿನ್ನೋದು ನಂಗೆ ತುಂಬಾ ಇಷ್ಟ, ಅದಕ್ಕೋಸ್ಕರ ಒಂದು ಚೀಸ್ನೂ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಅಷ್ಟರಲ್ಲಿ ಈ ಕಡೆ ಬಂದರೆ ನನ್ನ ಬೇಬಿ ಒಂದು ಹೆಸರಲ್ಲಿ ಒಂದು ಪಾರ್ಸಲ್ ರಿಸೀವ್ ಆಗಿತ್ತು. ಸೊ ಏನಿದು ಅಂತ ನೋಡಿದ್ರೆ ಡ್ರೆಸ್ ಬುಕ್ ಮಾಡಿದರು. ನನಗೆ ಗೊತ್ತಿಲ್ಲ ಪ್ರಾಮಿಸಿ ಡ್ರೆಸ್ ಅವ್ರು ಬುಕ್ ಮಾಡಿದ್ದಾರೆ ಅಂತ ಹೇಳಿ. ಕಲರ್ ಕೂಡ ನಾನು ನೋಡಿರಲಿಲ್ಲ, ಅವ್ರು ನನ್ನನ್ನೇನು ಕೇಳಿರಲಿಲ್ಲ. ಅವ್ರು ಆಲ್ರೆಡಿ ಡ್ಯೂಟಿಗೆ ಹೋಗಿದ್ದಾರೆ. ಸೊ ನಾನೇ ಅದನ್ನು ರಿಸೀವ್ ಮಾಡಿಕೊಂಡು ಓಪನ್ ಮಾಡೋಣ ಅಂತ ಹೇಳಿ ಓಪನ್ ಮಾಡ್ತಾ ಇದ್ದೀನಿ. ಈ ಡ್ರೆಸ್ ಬಂದು ಅವರು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದಾರೆ. ಸೊ ಯಾವ ರೀತಿಯಾಗಿದೆ ಅಂತೇಳಿ ನೋಡೋಣ ಬನ್ನಿ. ಸೀರಿಯಸ್ಲಿ ಅವರು ನನಗೆ ಈ ನಡುವೆ ಏನು ಹೇಳೋದೇ ಇಲ್ಲ. ಡ್ರೆಸ್ಗಳನ್ನಂತೂ ಅವರೇ ನೋಡಿಬಿಟ್ಟು ಅವರೇ ಕಲರ್ ಸೆಲೆಕ್ಷನ್ ಮಾಡಿ ಅವರೇ ಬುಕ್ ಮಾಡ್ತಾರೆ. ನೋಡೋಣ ಯಾವ ಸೈಜಿಗೆ ಬುಕ್ ಮಾಡಿದ್ದಾರೆ, ಯಾವ ರೀತಿಯಾಗಿದೆ ಅಂತ ಹೇಳಿ ಓಪನ್ ಮಾಡಿ. ಅಷ್ಟರಲ್ಲಿ ಈ ಕಡೆ ಬಂದೆ, ಚೀಸ್ ಮೆಲ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ಅದಕ್ಕೋಸ್ಕರ ಚೀಸ್ನೆಲ್ಲ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಈ ರೀತಿಯಾಗಿ. ಅದು ಒಂದೇ ಹತ್ರ ಇದ್ದರೆ ತಿನ್ನುವಾಗ ನಮಗೆ ಟೇಸ್ಟ್ ಅನಿಸಲ್ಲ, ಅದಕ್ಕೋಸ್ಕರ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೋಬೇಕು. ಪ್ರೆಗ್ನೆನ್ಸಿಲಿ ಚೀಸ್ ಮತ್ತು ಪನ್ನೀರ್ ಎಲ್ಲ ತಿನ್ನೋದು ಕೂಡ ತುಂಬ ಒಳ್ಳೆಯದು ಅಂತಾರೆ. ಬಟ್ ಅತಿ ಹೆಚ್ಚಾಗಿ ತಿನ್ನಬಾರ್ದು ಯಾವುದನ್ನು ಕೂಡ, ಲಿಮಿಟಲ್ಲಿರಲಿ. ತಿನ್ನುವಾಗ ಯಾವುದಾದ್ರೂ ಫುಡ್ ತಿನ್ನುವಾಗ ಅದ್ರ ಜೊತೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ, ಬಾಯ್ಲ್ ಮಾಡಿಬಿಟ್ಟು. ನೋಡ್ತಾ ಇರ್ಬೋದು ಈ ರೀತಿಯಾಗಿ ಇವಾಗ ಒಂದು ಸೈಡ್ ತಿರುವು ಹಾಕಿದ್ದಾರೆ, ಇನ್ನೊಂದು ಕಡೆ. ಈ ಕಡೆ ನಾನು ಡ್ರೆಸ್ ನೋಡೋಣ ಅಂತೇಳಿ ಮತ್ತೆ ಬಂದು ಡ್ರೆಸ್ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಈವನ್ ಡ್ರೆಸ್ ಅಂತೂ ನನಗೆ ಓಪನ್ ಮಾಡಿದಾಗಲೇ ಗೊತ್ತಾಯಿತು ಎಷ್ಟು ಸಾಫ್ಟಾಗಿತ್ತು ಅಂದರೆ, ಸಿಕ್ಕಾಪಟ್ಟೆ ಸಾಫ್ಟ್ ಕ್ಲಾತ್ ಇದೆ ಇದು. ಎಮ್ ಸೈಜಲ್ಲಿ ಬುಕ್ ಮಾಡಿದರು. ಸೊ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿದೆ ಅಂತೇಳಿ. ಯೆಲ್ಲೋ ಕಲರ್ ಮತ್ತು ಇದು ಬಂದು ಮೇಲ್ಗಡೆ ಡಿಸೈನ್ ಇತ್ತು, ಕೆಳಗಡೆ ಅಂಬ್ರೆಲಾ ಟೈಪ್ ಬರುತ್ತೆ. ನೋಡ್ತಾ ಇರ್ಬೋದು ನೀವಿಲ್ಲಿ.
ಪ್ರೆಗ್ನೆನ್ಸಿ ಅವ್ರಿಗಂತೂ ತುಂಬಾ ಕಂಫರ್ಟಬಲ್ ಆಗಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕ್ಲಾತ್ ತುಂಬಾ ಸ್ಮೂತಾಗಿದೆ, ಫೀಲ್ ಮಾಡೋದಕ್ಕಂತೂ ತುಂಬ ಸಾಫ್ಟಾಗಿತ್ತು. ಕ್ಲಾತ್ ತುಂಬ ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದು ಅರೌಂಡ್ ಒಂದು 400 ಒಳಗಡೆನೇ ಇರ್ಬೋದು. 350 ಸಮಥಿಂಗ್ ಅಂತ ಹೇಳಿದ್ರು ಅವರು. ಯಾರಿಗಾದ್ರೂ ಈ ಡ್ರೆಸ್ ಬೇಕಂತ ಹೇಳಿದ್ರೆ ಲಿಂಕ್ ಅಂತೇಳಿ ಕಮೆಂಟ್ ಮಾಡಿ, ನಾನು ನನ್ನ ಒಂದು ಡ್ರೆಸ್ನ ಲಿಂಕ್ನ ಒಂದು ಶೇರ್ ಮಾಡ್ತೀನಿ. ಇನ್ಸ್ಟಾಗ್ರಾಮಲ್ಲಾದರೂ ನೀವು ನನಗೆ ಮೆಸೇಜ್ ಮಾಡಿ ಅಥವಾ ಈ ಒಂದು ವೀಡಿಯೋಗೆ ಕಮೆಂಟ್ ಮಾಡಿ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಬಂದು ಫೀಡಿಂಗ್ ಗೌನ್ ಥರನೂ ನಾವು ಯೂಸ್ ಮಾಡ್ಬೋದು. ಎರಡು ಕಡೆನೂ ಕೂಡ ಜಿಪ್ ಕೂಡ ಇದೆ ಮೇಲ್ಗಡೆ. ಇದಕ್ಕೆ ತುಂಬಾ ಚೆನ್ನಾಗಿತ್ತು. ಸೊ ಡ್ರೆಸ್ನೆಲ್ಲ ನಾನು ನೋಡಿಬಿಟ್ಟು ರಿವ್ಯೂ ಮಾಡಿದ್ದೀನಿ. ನೋಡಿ, ಇಲ್ಲಿ ಡ್ರೆಸ್ ಯಾರಿಗಾದ್ರೂ ಬೇಕಂದರೆ ಲಿಂಕ್ ಅಂತೇಳಿ ಕಮೆಂಟ್ ಮಾಡಿ. ಅದಾದ ನೆಕ್ಸ್ಟ್ ನಾನು ಇಲ್ಲಿ ಕೂತ್ಕೊಂಡಾಗ ನಮ್ಮಮ್ಮ ನನಗೆ ರೆಡಿಯಾಗಿರೋ ದೋಸೆನ ತಂದುಕೊಟ್ರು. ಈ ರೀತಿಯಾಗಿ ರೆಡಿಯಾಗಿದೆ ನನ್ನ ಒಂದು ಬ್ರೇಕ್ಫಾಸ್ಟ್. ಸೊ ನೋಡ್ತಾ ಇರ್ಬೋದು ನೀವು. ಇದರಲ್ಲಿ ನಂಗೆ ಇವತ್ತು ಮೊಟ್ಟೆ ಮತ್ತು ಚೀಸ್ ಎಲ್ಲದೂ ಕೂಡ ಸಿಗ್ತಾ ಇದೆ. ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ಕೊಂಡು ತಿಂತಾ ಇದ್ದೀನಿ. ಇದ್ರ ಜೊತೆ ನೀವು ಚಟ್ನಿ ಅಥವಾ ಸಾಂಬಾರು ಜೊತೆ ಆದರೂ ತಿನ್ಬೋದು. ನಾನು ಹಾಗೆ ತಿಂತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಉಪ್ಪು ಖಾರ ಎಲ್ಲ ಹಾಕ್ಕೊಂಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಪೆಪ್ಪರ್ ಕೂಡ ನೀವು ಇದ್ರೆ ಆ್ಯಡ್ ಮಾಡ್ಬೋದು. ಇಲ್ಲಿ ಬಂದು ಡ್ರೈ ಫಿಶ್ ಅಥವಾ ಒಣ ಮೀನು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ನನ್ನ ಬೇಬಿಗೂ ಕೂಡ ತುಂಬಾ ಇಷ್ಟ. ಅದಕ್ಕೋಸ್ಕರ ನಮ್ಮಮ್ಮನ ಹತ್ರ ಮಾಡಿಸ್ತಾ ಇದ್ದೀವಿ. ಈ ಸಾಂಬಾರು ನಮ್ಮಮ್ಮ ತುಂಬಾ ಚೆನ್ನಾಗಿ ಮಾಡ್ತಾರೆ. ಈ ರೆಸಿಪಿ ವಿಡಿಯೋ ಬಂದು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ತಪ್ಪದೆ ನೆಕ್ಸ್ಟ್ ವಿಡಿಯೋನೂ ಕೂಡ ನೋಡಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಡ್ರೈ ಫಿಶ್ನ ಯಾವ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ಳೋದು, ಸಾಂಬಾರು ಮಾಡಿದ್ದಾರೆ ನಮ್ಮಮ್ಮ ಅಂತೇಳಿ ಕಂಪ್ಲೀಟಾಗಿ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅದೇ ರೀತಿಯಾಗಿ ನಮ್ಮಮ್ಮ ಇವತ್ತು ಊರಿಗೆ ಹೊರಡ್ತಾ ಇದ್ದಾರೆ. ತುಂಬಾ ಬೇಜಾರಾಗ್ತಾ ಇದೆ. ನಮ್ಮಮ್ಮ ಇರೋವರೆಗೂ ನಂಗೆ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು. ಏನೋ ಒಂಥರ ತುಂಬಾ ಫೀಲ್ ಆಯಿತು. ನಮ್ಮಮ್ಮ ಇವಾಗ ಊರಿಗೆ ಹೋಗ್ತಾ ಇದ್ದಾರೆ. ಏನುವೆ ಅವ್ರಿಗೂ ಕೂಡ ಊರಲ್ಲಿ ಕೆಲಸ ಇರುತ್ತೆ ಅಲ್ವಾ. ಬಂದು ಅವರು ಆಲ್ರೆಡಿ ಇಲ್ಲಿ 15 ಡೇಸ್ ಮೇಲಾಯಿತು. ನನ್ನನ್ನು ಇಷ್ಟು ದಿನ ನೋಡಿಕೊಂಡು ಇವಾಗ ಬಿಟ್ಟು ಹೋಗೋಕೆ ಅವ್ರಿಗೂ ಬೇಜಾರಾಗ್ತಾ ಇದೆ.